ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಆರಂಭಿಸೋಣ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ನಾನಿವಾಗ ಗೋಧಿ ಹಸನ್ ಮಾಡಾಕತ್ತೀನಿ. ಮನ್ಯಾಗ ಹಿಟ್ಟು ಖಾಲಿ ಆಗ್ಯದ ಅಂತ ಹೇಳಿ ಗೋಧಿ ಹಸನ್ ಮಾಡಾಕತ್ತೀನಿ. ಇವಾಗಂತ್ರ ಹಬ್ಬ ಸೀಸನ್ ಅದ, ನಾಗರಮಾಶ್ ಬಂತಲ್ಲ ಫ್ರೆಂಡ್ಸ್, ಹಾಗಾಗಿ ಗಿರಣಿ ಅಂತೂ ತುಂಬಿ ಬಿಟ್ಟಿರ್ತದ. ಅಷ್ಟೊಂದು ಬುಟ್ಟಿಗಳು ಇರ್ತಾವೆ ಗಿರಣ್ಯಾಗ. ಬೀಸೋರಂತ್ರ ಭಾಳ ಮಂದಿ ಇರ್ತಾರೆ. ಆದರೂ ಮತ್ತೆ ಏನು ಮಾಡೋಕ್ಕಾಗಂಗಿಲ್ಲ. ಮತ್ತು ನಾ ಮೊದಲೇ ಈ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಇಂಥದ್ದು ಏನಾರು ಬೀಸೋದಿತ್ತಂದ್ರೆ ಮೊದಲೇ ಹಬ್ಬಕ್ಕಿಂತ ಮೊದಲೇ ಬೀಸಬೇಕಾಗಿತ್ತು. ಆದ್ರೆ ಈಗ ಹಿಟ್ಟು ಇವಾಗ ಆಗ್ಯದ ನೋಡ್ರಿ. ಹಂಗಾಗಿ ಗೋಧಿ ಹಸನ್ ಮಾಡಾಕತ್ತೀನಿ. ಈ ಕುರ್ನ ಜಲ್ದಿ ಒಂದು ಸ್ವಲ್ಪ ಬಿಸಿಲಿಗೆ ಹಾಕಿಬಿಟ್ಟು ಆಮೇಲೆ ಈ ಕುರ್ನ ಬೀಸ್ಕೊಂಬರ್ತೀನಿ. ಅದೇ ರೀತಿ ಫ್ರೆಂಡ್ಸ ನೋಡ್ತಿರ್ಬೋದು, ಇದರ ಹಳ್ಳೇನಿಲ್ಲ ಫ್ರೆಂಡ್ಸ. ಆದ್ರೆ ಕಾಂಗ್ರೆಸ್ ಬೀಜ ಅದಾವು, ಅವು ಹೊಟ್ಟೆಗೆ ಹೋಗಬಾರ್ದಂತ ಅದಕ್ಕೋಸ್ಕರವಾಗಿ ಈ ಕುರ್ನ ನೋಡ್ಬಿಟ್ಟು ಆರ್ಸಾಕತ್ತೀನಿ ಚಲೋ ಹೊತ್ನಾಗ. ರಾಶಿ ಮಾಡೋ ಮುಂದಾಗ ಕಾಂಗ್ರೆಸ್ ಬೀಜ ಸಣ್ಣ ಅವೆಲ್ಲ ಬಂದ್ಬಿಟ್ಟಾವ ನೋಡ್ರಿ. ಹಾಗಾಗಿ ಮೊದಲು ಚಾಣಿ ಹಿಡಿದೆ, ಆಮೇಲೆ ಈ ರೀತಿ ಕೇರಿ ಅವಕೂರ್ನ ಹೊರಗೆ ತೆಗಿಯಾಕತ್ತೀನಿ ನೋಡ್ರಿ. ಇವಾಗ ಇವಕೂರ್ನ ಒಂಚೂರು ಬಿಸಿಲಿಗೆ ಹಾಕಿದ್ನಿ ಅಂತಂದ್ರೆ ಹಿಟ್ಟು ಚಲೋ ಹೊತ್ನಾಗ ಬೂತದ. ಹಾಗೆ ಅಕ್ಕಿ ಹಿಟ್ಟನ್ನು ಬೀಸ್ಕೊಂಬರ್ಬೇಕು ನೋಡ್ರಿ. ಯಾಕಂದ್ರೆ ಚಕ್ಲಿಗೆ ಹಬ್ಬ ಬಂತಲ್ಲ ಫ್ರೆಂಡ್ಸ, ಚಕ್ಲಿಗೆ ಅಂತೇಳಿ ಅಕ್ಕಿ ಹಿಟ್ಟನ್ನು ಬೀಸ್ಕೊಂಬರ್ಬೇಕು. ಮೊನ್ನೆ ಕಡಲೆ ಹಿಟ್ಟು ಬೀಸ್ಕೊಂಬಂದೆ, ಇವಾಗ ಅಕ್ಕಿ ಹಿಟ್ಟು ಬೀಸ್ಕೊಂಬರ್ಬೇಕು. ನೋಡ್ತಿರ್ಬೋದು ಇವಾಗ ಇಷ್ಟು ಗೋಧಿ ಹಸನೆಲ್ಲ ಮಾಡಿದ್ದಾಗ್ಯದ. ಅವಕೂರ್ನ ಉಳಿದು ಚೀಲಾಗ ಅದಾವಲ್ಲ, ಅವಕೂರ್ನ ಉಳಿದು ಇನ್ನೇಮ್ ಹಸನ್ ಮಾಡಿದ್ರೆ ಅಂತ ಹೇಳಿ ಕಟ್ಟಿಡ್ತೀವಿ ನೋಡ್ರಿ. ಇವಾಗ ಎಷ್ಟು ಹಸನ್ ಮಾಡೀನಿ ಅಂಥೇಳಿ ಅವಕೂರ್ನೆಲ್ಲ ಅಳದ್ಬಿಟ್ಟು ನಂತರ ಅವಕೂರ್ನ ಮ್ಯಾಗ ಒಯ್ದು ಒಣಾಕ್ತೀವಿ ನೋಡ್ರಿ. ಇದನ್ನು ನಮ್ಮ ಕಡೆ ಸೊಲಿಗೆ ಅಂತ ಹೇಳಿ ಕರಿತಾರೆ ಫ್ರೆಂಡ್ಸ. ಆ ಕಡೆ ಸಿಟಿ ಕಡೆ ಕಿಲೋಗಟ್ಲೆ ಅಂದ್ರೆ 1 ಕಿಲೋ 2 ಕಿಲೋ 3 ಕಿಲೋ ಅಂಥೇಳಿ ಹಿಂಗೆ KG ಗಟ್ಲೆ ಬೀಸ್ತಾರೆ. ಆದ್ರೆ ನಮ್ಮ ಕಡೆ ಹಳ್ಳಿ ಕಡೆ ನಾವು 1 ಸೊಲಿಗೆ 2 ಸೊಲಿಗೆ 3 ಸೊಲಿಗೆ ಅಂಥೇಳಿ ಈ ರೀತಿ ಸೊಲಿಗೆ ಗಟ್ಲೆ ಬೀಸ್ತೇವೆ ನೋಡ್ರಿ. ಇದಕ್ಕೆ ನಮ್ಮ ಕಡೆ ಸೊಲಿಗೆ ಅಂಥೇಳಿ ಕರೀತಾರೆ, 1 ಸೊಲಿಗೆ ಅಂಥೇಳಿ ಇದಕ್ಕೆ ಕರೀತಾರೆ. ಈ ರೀತಿ 7 ಸೊಲಿಗೆ ಗೋಧಿ ಅದ ನೋಡ್ರಿ. ಈ 7 ಸೊಲಿಗೆ ಗೋಧಿನ ನಾನಿವಾಗ ಬೀಸ್ಕೊಂಡು ಬರಬೇಕು. ಒಂದು ಸೊಲಿಗೆಗೆ 7 ರೂಪಾಯಿ ತೊಗೋತಾರೆ ನೋಡ್ರಿ ನಮ್ಮ ಕಡೆ. ಒಂದು ಕಡೆ ಇದಂದ್ರೆ ಈ ಹಳ್ಳಿ ಒಳಗೆ ಸ್ವಲ್ಪ ಸ್ವಸ್ತಾನೇ ಬೀಸ್ತಾರೆ ನೋಡ್ರಿ. ಸಿಟಿ ಒಳಗೆ ಇದ್ದವರು ಈ ಕಡೆ ಹಳ್ಳಿಗೆ ಬಂದ್ಬಿಟ್ಟು ಏನಾರ ಬೀಸೋದಿತ್ತಂದ್ರೆ ಇಲ್ಲಿ ಬಂದು ಬೀಸ್ತಾರೆ ನೋಡ್ರಿ. ಸಿಟಿ ಒಳಗಾದ್ರೆ ಒಂದು ಸ್ವಲ್ಪ ತುಟ್ಟಿನೇ ಅಂತ ಹೇಳ್ಬಂದು ನೋಡ್ರಿ. ಇಲ್ಲಿ ಒಂದು ಸೊಲಿಗೆಗೆ 7 ರೂಪಾಯಿ ಅಂಥೇಳಿ ಆ ರೀತಿ ಬೀಸ್ತಾರೆ ನೋಡ್ರಿ. ಇವಾಗ ನಾನು 7 ಸೊಲಿಗೆ ಒಯ್ದನೆಲ್ಲ ಫ್ರೆಂಡ್ಸ ಒಂದು 40 ರೂಪಾಯಿಗೆ ಈ 45 ರೂಪಾಯಿ ಕೊಟ್ಟು ಈ ಕುರ್ನ ಬೀಸ್ಕೊಂಡು ಬರ್ತೀನಿ ನೋಡ್ರಿ. ಅದೇ ಈ ಸಿಟಿ ಒಳಗೆ ಎಷ್ಟು ಗೋಧಿನ ಒಯ್ದ್ವಿ ಅಂತಂದ್ರೆ 100 ರೂಪಾಯಿನೇ ಬೇಕಾಗುತ್ತೆ ನೋಡ್ರಿ ಬೀಸಕ್ಕಂತ ಹೇಳಿ. ಹಾಗೆ ನೋಡ್ತಿರ್ಬೋದು ಇವಾಗ ಗೋಧಿನೂ ಹಾಕೀನಿ. ಮ್ಯಾಗ ಬಿಸಿಲೇನಿಲ್ಲ ಫ್ರೆಂಡ್ಸ, ಇಲ್ಲಿ ಪೂರ್ತಿ ಮ್ಯಾಗ ಗಾಳಿ ಬೀಸ್ತದ, ಚಂದ ಗಾಳಿ ಬೀಸ್ತದ ಅಂಥೇಳಿ ಇಲ್ಲಿ ಗಾಳಿಗೆ ಅಕ್ಕಿನೂ ಕೂಡ ತೊಳೆದೀನಿ. ಅವ್ರನ್ನ ತೊಳೆದ್ಬಿಟ್ಟು ಅಕ್ಕಿನೂ ಕೂಡ ತೊಳೆದು ಹಾಕೀನಿ ಗಾಳಿಗೆ ಒಣಗಲಿ ಅಂಥೇಳಿ. ಜಲ್ದಿ ಒಣಗಿದ್ವು ಅಂತಂದ್ರೆ ಜಲ್ದಿ ಬೀಸ್ಕೊಂಬರಕ್ಕವ ಅಂಥೇಳಿ ಅಕ್ಕಿ ಮತ್ತು ಗೋಧಿನ ಮ್ಯಾಗ ಗಾಳಿಗೆ ಹಾಕೀನಿ. ಅದೇ ರೀತಿ ಇದು ಮರುದಿನದ ವ್ಲಾಗ್ ನೋಡ್ರಿ, ಇದು ಮರುದಿನದ ವಿಡಿಯೋ ಇದು. ಇವಾಗ ಗೋಧಿನ ಮತ್ತು ಅಕ್ಕಿನ ಎಲ್ಲ ಬೀಸ್ಕೊಂಬಂದೆ ಫ್ರೆಂಡ್ಸ. ಮುಂದೆ ವ್ಲಾಗನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಮರುದಿನ ನಾನು ರೋಹಿತ್ ಕೂಡ ಸಾಲಿಗೆ ಹೋದ್ಮ್ಯಾಗ ಬಾಂಡೆ ಅದೆಲ್ಲ ತಿಕ್ಕಿದೆ. ಮತ್ತು ಇವೊಂದು ಸ್ವಲ್ಪ ಬಾಂಡೆ ಅದು ನೋಡ್ರಿ. ಆಮೇಲೆ ಮತ್ತು ಇವಕ್ಕೂ ಕೂಡ ತಿಕ್ಕಿಟ್ಟೆ. ಇವಾಗ ನೋಡ್ತಿರ್ಬೋದು ಸಿಂಕೆಲ್ಲ ಪೂರ್ತಿ ನೀಟಾಗಿ ಸ್ವಚ್ಛಾಗ್ಯದ. ಅದೇ ರೀತಿ ಇವು ನಮ್ಮ ತೋಟದಾಗಿನ ನೆರಳೆ ಹಣ್ಣು ನೋಡ್ರಿ. ಇವು ಹಸ್ಬೆಂಡ್ ದಿನಾಲು ಬರೋ ಮುಂದಾಗ ಹಿಡ್ಕೊಂಬರ್ತಾರೆ ಕೈಯಾಗ. ಅದೇ ರೀತಿ ಹಾಲು ಕೂಡ ಕಾಸಿದೆ. ಮತ್ತು ಇವತ್ತು ಪಲ್ಯ ಏನಂತಂದ್ರೆ ಟಮಾಟಿ ಪಲ್ಯ ಮಾಡಿ ನೋಡ್ರಿ. ಯಾಕಂದ್ರೆ ಜಾಸ್ತಿ ಏನು ಮಾಡೋಕೆ ಹೋಗಿಲ್ಲ ಫ್ರೆಂಡ್ಸ. ರೋಹಿತಿಗಿಟ್ಟು ಮಾಡಿ ಕಟ್ಟಿದೆ, ಮತ್ತು ನನಗಿಟ್ಟು ಮಧ್ಯಾಹ್ನಕ್ಕಂತ ಹೇಳಿ ಒಂದು ಸ್ವಲ್ಪ ಇಟ್ಕೊಂಡೀನಿ. ಚಪಾತಿ ಆಗಿದ್ದನ್ನು ತಿಂದ್ರೆ ಆಯ್ತು ಅಂಥೇಳಿ ಇಟ್ಕೊಂಡಿನಿ. ನಿನ್ನೆ ರಾತ್ರಿ ಮಾಡಿದ್ದು ಒಗ್ಗರಣೆ ಅನ್ನದ ಫ್ರೆಂಡ್ಸ, ಮತ್ತು ಸಬ್ಬಸ್ಗಿ ಪಲ್ಯ ಅದನ್ನೆಲ್ಲ ಹಾಕ್ಬಿಟ್ಟು ದಪಾಟಿ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿನಿ. ಹಂಗಾಗಿ ಪಲ್ಯ ಏನು ಮಾಡಿಲ್ಲ. ಮೊಸರಿಗೆ ಅಂತೇಳಿ ಹಾಲು ಹಾಕಿನಿ. ಮೊಸರು ಮತ್ತು ದಪಾಟಿನ ತಿಂದ್ರೆ ಆಯ್ತಂತ ಹೇಳಿ ರಾತ್ರಿಗೆ ಅದನ್ನ ಆ ರೀತಿ ಅಂದ್ಕೊಂಡಿನಿ. ಅದಕ್ಕೆ ಪಲ್ಯ ಏನು ಮಾಡಿಲ್ಲ ನೋಡ್ರಿ. ಬೆಳಿಗ್ಗೆ ಇವತ್ತು ನಾಷ್ಟ ಏನಂತಂದ್ರೆ ಪಡ್ಡು ಮಾಡಿದ್ದು ನೋಡ್ರಿ. ಬಾಂಡೆ ಎಲ್ಲ ತಿಕ್ಬಿಟ್ಟು ಡಬ್ಬ ಹಾಕಿ ನೋಡ್ರಿ. ಹಾಗೆ ನೋಡ್ತಿರ್ಬೋದು ಫ್ರೆಂಡ್ಸ, ಹೊರಗಡೆ ಅಂತ್ರ ಒಟ್ಟ ಬಿಸಿಲನೇ ಇಲ್ಲ. ಬಟ್ಟೆ ಅಂತ್ರ ಒಣಗೋದೇ ಇಲ್ಲ. ಕುರ್ನೊಯ್ದು ಮ್ಯಾಗ ಒಣಾಕ್ ಬಂದಿ ನೋಡ್ರಿ. ಪೂರ್ತಿ ಬಟ್ಟೆನೂ ಒಂದು ಸ್ವಲ್ಪ ಜಾಸ್ತಿನೇ ಅದ ನೋಡ್ರಿ. ಕುರ್ನೆಲ್ಲ ಒಯ್ದು ಮ್ಯಾಗ ಒಣಾಕಿನಿ. ನೋಡ್ತಿರ್ಬೋದು ಫ್ರೆಂಡ್ಸ, ಬಿಸಿಲು ಎಂಬುದೇ ಇಲ್ಲ.
ಫ್ರೆಂಡ್ಸ್ ನಾನು ಇಲ್ಲೇ ಬಚ್ಚಲದೊಳಗೆ ಬಟ್ಟೆನ ತೊಳೆದು ಹಾಕ್ತೀನಿ. ಇಲ್ಲೇ ಒಂದು ಕಲ್ಲು ಹಾಕಿ ನೋಡ್ರಿ, ಇಲ್ಲಿ ನಾನು ನಮ್ಮೇನು ಬಟ್ಟೆ ಸ್ವಲ್ಪ ಇರ್ತಾವ ಅಂತ ಹೇಳಿ ಇಲ್ಲೇ ತೊಳೆದು ಹಾಕ್ಬಿಡ್ತೀನಿ. ಹಂಗೆ ನೋಡ್ರಿ ಶ್ರಾವಣ ಬಂತಲ್ಲ ಫ್ರೆಂಡ್ಸ್, ಎಲ್ಲ ನಮ್ಮ ಕಡೆ ಅಂತ ಕೌದಿ ಒಗೆದು ಹಾಕೋದು ಮತ್ತು ಮನೆಯೆಲ್ಲ ಸ್ವಚ್ಛ ಮಾಡೋದು ಅದೆಲ್ಲ ನಡೆಸ್ಯಾರ. ನಮ್ಮ ಮನೆ ನಾವು ಲಕ್ಷ್ಮೀ ಪೂಜೆನ ಮಾಡಂಗಿಲ್ಲ. ನನ್ನ ತವ್ರ ಮನೆಯೊಳಗೆ ನಮ್ಮ ತಾಯಿ ಮನೆಯೊಳಗೆ ಮಾಡ್ತಾರೆ ಲಕ್ಷ್ಮೀ ಪೂಜೆ, ಶ್ರಾವಣ ಲಕ್ಷ್ಮೀ ಪೂಜೆ ಅಂಥೇಳಿ ಮಾಡ್ತಾರೆ. ಇಲ್ಲಿ ಮಾಡಂಗಿಲ್ಲ. ಕೌದಿ ಅಷ್ಟು ತೊಳೆದು ಹಾಕಿ ನಾನು ಕೂಡ ಮೊನ್ನೆ ನಳ ಬಂದಾಗ ಕೌದಿನೂ ನಾನು ತೊಳೆದು ಹಾಕೀನಿ. ಅಂದರೆ ದಿನ ಹಾಸ್ಕೊಳ್ಳೋ ಅಷ್ಟೇ ಕೌದಿನ ತೊಳೆದು ಹಾಕೀನಿ. ಈ ಉಂಡೆ ನೋಡ್ರಿ, ರವಾದ ಉಂಡೆ ಮೊನ್ನೆ ಮಾಡಿದ್ನೆಲ್ಲ ಫ್ರೆಂಡ್ಸ ಮುಚ್ಚಿಟ್ಟಿದ್ದೆ. ಒಂದು ಸ್ವಲ್ಪ ಬೂಸ್ಟ್ ಬಂದಂಗೆ ಆಗಿತ್ತು. ಅವ್ಕೂರ್ನ ಆಕಳಿಗೆ ಕಳಿಸಿದ್ರೆ ಆಯ್ತು ಅಂಥೇಳಿ ಹಿಂಗೆ ಹೊರಗಡೆನೇ ತೆಗೆದಿಟ್ಟೀನಿ. ಇವ್ಕೂರ್ನ ನೋಡ್ತಿರ್ಬೋದು, ಅವ್ಕೂರ್ನ ಹೊರಗಡೆನೇ ತೆಗೆದಿಟ್ಟೀನಿ. ಯಾವಾಗ ಆಗುತ್ತಾ ನೋಡಿ ಕ್ಯಾರಿ ಬ್ಯಾಗ್ದಾಗಿಟ್ಟು ಆಕಳಿಗೆ ಕೊಟ್ಟು ಕಳಿಸ್ತೀನಿ. ಇದು ನೋಡ್ರಿ ಬಟಾಟಿ ಒಂದು ಕೊಳತ್ಬಿಟ್ಟ ನೋಡ್ರಿ. ಇವಾಗಂತ್ರ ತರಕಾರಿಗಳೆಲ್ಲ ಕೊಳಕತ್ಬಿಟ್ಟ ನೋಡ್ರಿ. ಯಾಕಂದ್ರೆ ಇವಾಗ ಮಳೆಗಾಲ ಒಂದು ಅದಲ್ಲ ಫ್ರೆಂಡ್ಸ್, ಬಿಸಿಲು ಎಂಬುದೇ ಇರೋಂಗಿಲ್ಲ, ತಂಪಿನ ವಾತಾವರಣ ಇರ್ತದೆ. ಹಾಗಾಗಿ ಉಳ್ಳಾಗಡ್ಡಿ ಕೂಡ ಇಟ್ಟಿಟ್ಟಲ್ಲೇ ಕೊಳತ್ಬಿಡ್ತಾವೆ. ಟಮಾಟಿ ಒಳಗೂ ಕೂಡ ಹುಳ ಆಗಿರ್ತಾವೆ. ಅದೇ ರೀತಿ ಇದು ಬಟಾಟೆ ನೋಡ್ರಿ, ಇದು ಕೊಳತೇ ಬಿಟ್ಟದ. ಅದನ್ನು ಕೊಳತದನ್ನ ಒಗ್ದೀನಿ. ಹಂಗೆ ಇಟ್ನಿ ಅಂತಂದ್ರೆ ಅದು ಉಳಿದ ಬಟಾಟಿಗಳನ್ನ ಕೂಡ ಕೊಳಸಿಬಿಡ್ತದೆ. ಹಾಗಾಗಿ ಅದು ಕೊಳತಿತ್ತಲ್ಲ ಫ್ರೆಂಡ್ಸ್, ಅದು ಬಟಾಟಿದು ರಸ ಅದ್ರ ಮ್ಯಾಗ ಬಿದ್ದದ. ಹಂಗಾಗಿ ಉಷ್ಟು ಬಟಾಟಿನ ನಾನು ತೊಳೆದ್ಬಿಟ್ಟು ಮತ್ತೊಮ್ಮೆ ಒರೆಸಿ ಇಡಾಕತ್ತೀನಿ. ಹಾಗಾಗಿ ಇವಾಗ ಬಟಾಟೆ ಎಲ್ಲ ತೊಳೆದು ಇಡಾಕತ್ತೀನಿ ನೋಡ್ರಿ. ಒಮ್ಮೆ ಇಟ್ನಿ ಅಂತಂದ್ರೆ ದೋಮಾರೆಲ್ಲ ಅದ್ರ ಮ್ಯಾಗೆಲ್ಲ ಕೂತ್ಬಿಟ್ಟು ಮನೆ ತುಂಬ ದೋಮಾರಿ ಥರ ಹುಳ ಆಗ್ಬಿಡ್ತಾವೆ ನೋಡ್ರಿ. ಹಾಗಾಗಿ ಒಂದ್ಸಲ ತೊಳೆದು ಇಟ್ನಿ ಅಂತಂದ್ರೆ ಸ್ವಚ್ಛ ಇರ್ತಾವೆ ಅಂಥೇಳಿ ಇವಾಗ ಬಟಾಟಿನೆಲ್ಲ ತೊಳೆಯಾಕತ್ತೀನಿ ನೋಡ್ರಿ. ಇವಾಗಂತ್ರ ನಾಗರಮಾಸಿ ಬಂತಲ್ಲ ಫ್ರೆಂಡ್ಸ, ಮತ್ತು ಇವಾಗ ಕೆಲಸದೆಲ್ಲ ಮತ್ತು ಕರ್ಜಿಕಾಯಿ ಮಾಡಬೇಕು, ಉಂಡೆ ಮಾಡಬೇಕು, ಮತ್ತು ಆ ಕೆಲಸ ಎಲ್ಲ ಚಾಲೂ ಆಗ್ತಾವೆ. ನಮ್ಮ ಕಡೆ ಅಂತಂದ್ರೆ ನಾಗರಮಾಸಿ ಅಂತಂದ್ರೆ ಭಾಳ ಜೋರಾಗಿ ಆಚರಣೆ ಮಾಡ್ತಾರೆ ನೋಡ್ರಿ. ಒಂದಿನ ಮನೆ ಒಳಗೆ ಹಾಲು ಎರಿದು, ಒಂದಿನ ಮನೆ ಹೊರಗೆ ನಾಗಪ್ಪಗೆ ಹಾಲು ಎರಿದು ಅಂಥೇಳಿ ಈ ರೀತಿ 2 ದಿನ ಹಬ್ಬ ಮಾಡ್ತಾರೆ ನೋಡ್ರಿ. ಮತ್ತು ಕರ್ಜಿಕಾಯಿ ಮಾಡೋದು, ಉಂಡೆ ಮಾಡೋದು, ಈ ರೀತಿ ಎಲ್ಲ ಹಬ್ಬ ನಮ್ಮ ಕಡೆ ನಡೀತದೆ ನೋಡ್ರಿ. ನಿಮ್ಮ ಕಡೆ ಯಾವ ರೀತಿ ಎಲ್ಲ ನಡೀತದ ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ಇವನ್ನೆಲ್ಲ ಬಟಾಟಿನ ತೊಳೆದು ನಾನು ಇಡಾಕತ್ತೀನಿ. ಹಾಗೆ ರೋಹಿತ್ ಬರೋ ದಿನ ಲೇಟನೇ ಆಗುತ್ತೆ. ಬರೋದ್ರಾಗ ಏನೇನು ಕೆಲಸ ಮಾಡ್ಕೋಬೇಕು ಅವ್ರು ಮಾಡ್ಕೊಂತ ಕುಂದಿರ್ತೀನಿ ನೋಡ್ರಿ. ಅದೇ ರೀತಿ ಫ್ರೆಂಡ್ಸ್, ಇವಾಗಂತ್ರ ಗಿರಣಿ ಒಳಗೆ ಅಷ್ಟು ಭಾಳ ಗದ್ಲಿರ್ತದೆ. ಏನೇನು ಬೀಸೋದೆಲ್ಲ ಬೀಸ್ಕೊಂಡ್ಬಿಟ್ಟು ನೋಡ್ರಿ ನಂತರ. ಯಾಕಂದ್ರೆ ಹಬ್ಬದ ಸನೆ ಬೀಸಾಕ್ ಹೋದ್ವಿ ಅಂತಂದ್ರೆ ಗದ್ಲಂತ್ರ ಭಾಳ ಇರ್ತದೆ ನೋಡ್ರಿ. ಹಂಗಾಗಿ ನಾನೆಲ್ಲ ಅಕ್ಕಿ ಹಿಟ್ಟನ್ನು ಮಾಡಿಕೊಂಡೆ, ಮತ್ತು ಕಡಲೆ ಹಿಟ್ಟನ್ನು ಬೀಸ್ಕೊಂಡು ಬಂದೆ, ಮತ್ತು ಗೋಧಿ ಹಿಟ್ಟನ್ನು ಖಾಲಿ ಆಗಿತ್ತಲ್ಲ ಫ್ರೆಂಡ್ಸ್, ಅದನ್ನು ಕೂಡ ನಿನ್ನೆ ಹೋಗಿ ಎಲ್ಲ ಬೀಸ್ಕೊಂಬರೋದೆಲ್ಲ ಮಾಡಿದೆ ನಾನು. ಇವಾಗೇನು ಮತ್ತು ಮಾಡೋದೊಂದೇ ನೋಡ್ರಿ ಕೆಲಸ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಇಲ್ಲಿ ತನಕ ಎಲ್ಲರಿಗೂ ಬಾಯ್.